ಅದು ಸುಮಾರು 1950ನೇ ವರ್ಷ ಇರಬಹುದೇನೋ. ಆ ವರ್ಷ ನಾನು ಸುಮಾರು ಒಂದು 5-6 ವರ್ಷದ್ದು ಮಗು. ಅವತ್ತು ದಿನನಿತ್ಯದಂಗೆ ನಾನು ಸ್ಕೂಲಿಂದ ಬಂದೆ. ಸ್ಕೂಲಿಂದ ಬರ್ತಿದ್ದಾಗೆ, ಅದು ಮಧ್ಯಾಹ್ನ ಊಟಕ್ಕೆ ಬಂದಿದ್ದೆ ನಾನು. ಓಡ್ಕೊಂಡು ಪಾಟಿ ಚೀಲ ಹೆಗಲಿಗೆ ಹಾಕ್ಕೊಂಡು ಓಡ್ಕೊಂಡು ಬಂದೆ. ಯಾಕೋ ಬರೋದ್ರಾಗ ಅಜ್ಜಿ ಮುಖ ಸಣ್ಣದಾಗಿತ್ತು. ಅಜ್ಜಿ ದಿನ ಕೂಡೋ ಜಾಗಕ್ಕೆ ಕುಂತಿರಲಿಲ್ಲ. ಯಾರೋ ಮನೆಗೆ ಬಂದಿದ್ದರು. ಒಂದು ಸಣ್ಣ ಕೂಸಿಗೆ ಎತ್ಕೊಂಡು ಬಂದಿದ್ದರು. ನಾನು ಅವ್ರನ್ನ ನೋಡಲಿಲ್ಲ. ಅಜ್ಜಿನ ನೋಡಿದೆ. ಹಸಿದಿತ್ತು ಹೊಟ್ಟೆ ನನಗೆ. ಊಟಕ್ಕೆ ಹಾಕ್ತಾಳ, ಅಜ್ಜಿ ಎದ್ದು ಒಳಗೆ ಅಡುಗೆ ಮನೆಗೆ ಹೋಗ್ಕಳ ಅಂತ ಕಾದೆ. ಆದ್ರೆ ಅಜ್ಜಿ ಹೋಗಲಿಲ್ಲ. ಸಾಲಿಗೆ ಮತ್ತು ವ್ಯಾಳೆ ಹಾಕಿತ್ತು. ಆಯಿತು. ಆಮೇಲೆ ಯಾರು ಬಂದಾರಂತ ಹಣಿಕೆ ಹಾಕಿ ನೋಡಿದೆ. ಅವರಲ್ಲೇ ಮಂಚದ ಮೇಲೆ ಕುಂತಿದ್ರು. ಅವ್ರ ಕೈಯಾಗ ಒಂದು ಸಣ್ಣ ಕೂಸಿತ್ತು. ಅದಕ್ಕೆ ಚಂದನ್ ಬಳಿ ರಿಬ್ಬನ್, ಕಲರ್ ರಿಬ್ಬನ್ನ ಕಟ್ಟಿದ್ರು. ಇಷ್ಟಿಷ್ಟೇ ಜುಟ್ಟ ಇತ್ತು ಆ ಕೂಸಿಗೆ. ನೋಡಿದೆ, ಎಷ್ಟು ಚಂದದಲ್ಲ ಅಂತ ಅನ್ನಿಸ್ತು. ಮತ್ತೆ ನನ್ನ ಆಯಿ ಕಡೆ ನೋಡಿದೆ. ಆಯಿ ಮುಖದಾಗ ನಗು ಇರಲಿಲ್ಲ. ನನಗೆ ಊಟಕ್ಕೆ ಕೊಡಬೇಕಂತ ಎದ್ದಕ್ಕೆ ಅಡುಗೆ ಮನೆಗೆ ಹೋಗಲಿಲ್ಲ. ಆಮೇಲೆ ಸ್ವಲ್ಪ ಹೊತ್ತೆಲ್ಲರೂ ಶಾಂತ ಆದರು. ಅವ್ರು ಯಾರೋ ಬಂದಿದ್ರಲ್ಲ, ಅವರು ನನ್ನನ್ನು ನೋಡಿ ಕರೆದ್ರು. ಬಾರ್ವಾ, ಬಾ, ಇಲ್ಲಿ ಬರ್ತೀನ, ಬಾ ಅಂದರು. ನನಗೆ ಅವ್ರು ಯಾರಂತ ಗೊತ್ತಿಲ್ಲ. ನಾನು ಯಾಕೆ ಅವ್ರ ಹತ್ರ ಹೋಗಲಿ ಅಂತ ಅನ್ನಿಸ್ತು. ಆಮೇಲೆ ನೋಡಿದ್ರೆ ಸ್ವಲ್ಪ ಹೊತ್ತಿಗೆ ಏನೋ ಉಂಡೆ ತಂದಿದ್ರು. ಉಂಡೆ ಕೊಡಕ್ಕೆ ಬಂದರು. ಉಂಡೆ ಸಿಹಿ ಭಾಳ ಇಷ್ಟ ನನಗೆ. ಹಸು ಬೇರೆ ಆಗಿತ್ತು. ಶಾಲೆಗೆ ಭಾಳ ಆಟ ಆಡಿದ್ನಿ. ಪಾಟಿ ಚೀಲ ಆ ಕಡೆ ಒಗದ್ನಿ, ಒಳಗೆ ಹೋದ್ನಿ. ಅಡುಗೆ ಮನೆಯಾಗ ಅಡುಗೆಯಲ್ಲೇ ಇದ್ದದ್ದು ನೋಡಿದ್ನಿ. ಮತ್ತು ಹೊರಗೆ ಬಂದು ನೋಡಿದವ್ರ ಕೈಯಾಗಿನ ಉಂಡೆ ಹಿಡ್ಕೊಂಡು ನಿಂತಿದ್ರು. ಹಸುವಾಗಿತ್ತು. ಆಯಿ ಕೊಡಿ ನೋಡಿದೆ. ಆಯಿ ಏನೂ ಅನ್ನಲಿಲ್ಲ. ತಗೊಳ್ಳೇವು ಬೇಡ ಅನ್ಕೋತ ಹಿಂಜರಿಕೆ ಇದ್ದಾಗ ಆಯಿ ತಗೋ ಅಂತ ಕಣ್ಣು ಸನ್ನೆ ಮಾಡಿದ್ಲು. ಹೋಗಿ ಗಬಕ್ಕನ ಆ ಉಂಡೆ ತಗೊಂಡು ತಿಂದೆ. ಭಾಳ ರುಚಿ ಇತ್ತು. ಮೊದಲ ಸಿಹಿ ಅಂದ್ರೆ ಪ್ರಾಣ ನನಗೆ. ಆಮೇಲೆ ಅವ್ರು ನನ್ನನ್ನು ಸಮೀಪ ಕರೆದ್ರು. ನನ್ನ ತಲೆ ಮೇಲೆ ಕೈ ಆಡಿಸಿದ್ರು. ಏನವ್ವ, ಅಲ್ಲ ನೀನು ಶಾಲೆಗೆ ಹೋಗಿ ಬಂದು ಎಷ್ಟನೇತ್ತೆ ಓದ್ತಿ, ಏನು ನಿನ್ನ ಹೆಸರು ಅಂತೆಲ್ಲ ಕೇಳಿದರು. ನಾನೇನು ಉತ್ತರ ಕೊಡಲಿಲ್ಲ. ಉಂಡೆ ತಿನ್ನೋದ್ರಾಗ ನಾ ಭಾಳ ಬ್ಯುಸಿಯಾಗಿದ್ದೆ. ಆಮೇಲೆ ಆ ಮಗುನ ನೋಡ್ತಾ ಇದ್ದೆ. ಆ ಮಗು ನನ್ನ ನೋಡ್ತಿತ್ತು. ಆ ಮಗುದ ರಿಬ್ಬನ್ ನೋಡ್ತಿದ್ದೆ. ಆ ಯವ್ವ ನನ್ನನ್ನು ನೋಡಿ, ಆ ರಿಬ್ಬನ್ ಬೇಕೇನು, ಇಂಥದ್ದು ನಿನಗೆ, ಇಂಥ ಬಳಿ ಬೇಕೇನ ಅಂತ ಕೇಳಿದ್ಲು. ನನಗೆ ಗೊತ್ತಿಲ್ಲದ ನಾನು ಅಂದೆ. ಅದ್ಯಾಕೋ ಭಾಳ ಇಷ್ಟ ಆಯಿತು ನನಗೆ. ನೋಡು, ನೀನು ನಮ್ಮ ಮನೆಗೆ ಬಂದೆಂದ್ರೆ, ನಮ್ಮೂರಿಗೆ ಕರ್ಕೊಂಡು ಹೋಗ್ತೀನಿ ನಿನ್ನ. ನಮ್ಮ ಮನೆಗೆ ಬಂದೆ ಅಂದ್ರೆ ನಿನಗೆ ಭಾಳಷ್ಟು ಇಂಥದ್ದೆಲ್ಲ ದಿನ ಕೊಡಿಸ್ತೀನಿ ಅಂದ್ಲು. ಇವಳು ತನ್ನೂರಿಗೆ ಕರ್ಕೊಂಡೋಗಿ ನನಗಿದೆಲ್ಲ ಕೊಡಿಸ್ತಾಳ ಅಂತ ನನ್ನ ಕಣ್ಣು ದೊಡ್ಡವಾದವು. ದೊಡ್ಡ ಆಸೆ ಹುಟ್ಟಿಬಿಡ್ತು. ನಮ್ಮ ಆಯಿ ನನಗೇನೂ ಕಡಿಮೆ ಮಾಡಿರಲಿಲ್ಲ. ಆದರೆ ಆ ರಿಬ್ಬನ್ ಭಾಳ ಆಸೆ ಆಯಿತು. ಬಣ್ಣದ ರಿಬ್ಬನ್ನು, ಬಣ್ಣದ ಪ್ಲಾಸ್ಟಿಕ್ ಬಳಿಗಳು ಭಾಳ ಇಷ್ಟ ಆಯಿತು. ಹಂಗೆ ಸ್ವಲ್ಪ ಹೊತ್ತು ಕಳೀತು. ನಮ್ಮ ಆಯಿ ಅವಳು ಹೇಳಿದ್ಲು, ಅವ್ರು ಯಾರು ಗೊತ್ತೇನೆ, ಅವರು ನಿನಗೆ ಅವ್ವಾಗಬೇಕು ಅಂದರು. ನಮ್ಮ ಆಯಿ ಹಂಗೆ ಅಂದದ್ದು ನೋಡಿ ನನಗೇನು ಅರ್ಥ ಆಗಲಿಲ್ಲ. ಅವ್ರು ಆಮೇಲೆ ಮತ್ತೆ ನನ್ನನ್ನು ಪ್ರೀತಿ ಮಾಡಿ ಮಗು ಜೊತೆನ, ತಮ್ಮ ಕುಸಿನ ಜೊತೆನ ನನ್ನನ್ನು ಮಡ್ಲಾಗ ಕೂರಿಸ್ಕೊಂಡು ತಲೆ ಮೇಲೆ ಕೈ ಆಡಿಸಿ, ನೋಡು ಹೊರಗೆ ಕುದುರೆ ಮೇಲೆ ಹೊರಟು ಬಂದೀನಿ ನಾನು. ಆ ಕುದುರೆ ಮೇಲೆ ಬಂದಿನಲ್ಲ, ನಿನ್ನನ್ನು ಕುದುರೆ ಮೇಲೆ ಕರ್ಕೊಂಡು ಹೋಗ್ತೀನಿ. ನಡುವ ಅಲ್ಲಿ ನೀರು ಬರ್ತತಿ, ನಾವು ನದಿ ದಾಟಿ ಹೋಗ್ಬೇಕು. ನಿನ್ನನ್ನು ಕುದುರೆ ಮೇಲೆ ಕರ್ಕೊಂಡು ಹೋಗ್ತೀನಿ, ಬರ್ತೀಯಾ?
ನಿನಗೆ ಎಂಥದ್ದು ಬೇಕಂತಾದ ರಿಬ್ಬನ್, ಎಂಥದ್ದು ಬೇಕಂತಾದ ಬಳಿ ಕೊಡಿಸ್ತೀನಿ, ಬರ್ತೀಯ ನೀನು? ಅಲ್ಲಿ ನಮ್ಮಲ್ಲೂ ಭಾಳ ಚಲೋ ಚಲೋ ಸಾಲಿ ಇದಾವ, ಸಾಲಿಗೆ ಹಚ್ತೀನಿ ನಿನ್ನ ಅಂದ್ಲು. ಗೊತ್ತಿಲ್ಲ ನಂಗೆ ಏನು ಅನ್ನಿಸ್ತೇನೋ. ನಂಗೆ ಯಾವಾಗ ಬೇಕಂದ್ರೆ ಕರ್ಕೊಂಡು ಬಂದು ನಮ್ಮ ಮಾಯಿನ ಭೇಟಿ ಮಾಡಿಸ್ತೀರ್ರಿ ನೀವು ಅಂದೆ. ಹಾಂ, ನೀನು ಯಾವಾಗ ಕರ್ಕೊಂಡು ಬಂದು ನಿಮ್ಮ ಮಾಯಿನ ಭೇಟಿ ಮಾಡಿಸ್ತೀನಿ ಅಂದ್ಲು. ಅಷ್ಟಕ್ಕೆ ನಾನು ರೆಡಿ ಆಗಿಬಿಟ್ಟೆ. 5-6 ವರ್ಷದಾಗಿ ಅದೇ ಭಾಳ ದೊಡ್ಡ ಸ್ವರ್ಗ ಅನ್ಕೊಂಡ್ಬಿಟ್ಟೋ ಏನೋ. ಆಯಿ ನಾ ಹೋಗ್ತೀನಿ ಇವ್ರ ಜೊತೆಗೆ, ನಾ ಹೋಗ್ತೀನಿ ಅನ್ಕೋತ ನಾ ಒಳಗೆ ಹೋಗಿ ನಂದೆರಡು ಸಣ್ಣ ಒಂದೆರಡು ಬಟ್ಟೆ ಹಾಕ್ಕೊಂಡು ಬ್ಯಾಗ್ನಾಗ ತುರ್ಕೊಂಡು ನನ್ನ ಸಾಲಿ ಪಾಟಿ ಚೀಲ್ದಾಗ 1-2 ಬಟ್ಟೆ ತುರ್ಕೊಂಡು ಬಂದೆ. ಹೋಗುಣ್ರಿ, ನನ್ನ ಕುದುರೆ ಮೇಲೆ ಕರ್ಕೊಂಡು ಹೋಗ್ತೀರಿ, ಬರ್ತೀನಿ ರೀ ನಾನು ಅಂದೆ. ಅಷ್ಟೇ, ನಮ್ಮ ಆಯಿ ಮುಖ ಇನ್ನ ಸಣ್ಣದಾಯಿತು. ಆಯಿತು ಹೋಗವ್ವ, ಆದರೆ ಯಾವಾಗ ನೆನಪಾದಾಗ ಬರುತ್ತ ಬಾ ಅಂತ ಹೇಳಿದ್ಲು. ನಾನು ಅವ್ರ ಜೊತೆ ಆ ಕೂಸಿನ ನೋಡ್ಕೋತ ಅವ್ರ ಬೆನ್ನು ಹತ್ತಿ ಕುದುರೆ ಮೇಲೆ ಅವ್ರ ಊರಿಗೆ ಬಂದೆ. ಆ ಊರಿಗೆ ಬಂದಾಗ ಅದು ದೊಡ್ಡ ಮನೆ, ದೊಡ್ಡ ದೊಡ್ಡ ಕಂಬ ಕಟ್ಟಿ ಕಲ್ಲಿನ ಮನೆ. ಅಲ್ಲಿ ಭಾಳ ಮಂದಿ ನನಗಿಂತ ಸಣ್ಣವರು ದೊಡ್ಡವರು ಮಕ್ಕಳೆಲ್ಲ ಇದ್ರು ಆ ಮನೆಯಾಗ. ನಿನಗೊಂದು ಚಲೋ ಸ್ಕೂಲ್ ಹಾಕ್ತೀವಿ ಅಂತ ಹೇಳಿ ಚಲೋ ಸ್ಕೂಲ್ನಾಗ ಹಾಕಿದ್ರು. ಹಾಂ, ಆ ಮನ್ಯಾಗ ಒಬ್ಬ ಮನುಷ್ಯ ಇದ್ದ. ಏನು ಬೆಳ್ಳಗೆ ಎತ್ತರ ಇದ್ದ ಗೊತ್ತಾ? ಕರಿ ಗಾಂಧಿ ಟೋಪಿ ಹಾಕ್ಕೊಂಡಿದ್ದ. ಅವನು ಯಾವಾಗಲೂ ಮಲಗಿರ್ತಿದ್ದ, ಕೆಲಸಕ್ಕೆ ಹೋಗ್ತಿದ್ದ, ಬರ್ತಿದ್ದ. ಅವನಿಗೆಲ್ಲರೂ ಅಪ್ಪ ಯಪ್ಪ ಯಪ್ಪ ಅಂತ ಕರಿತಿದ್ರು. ನಾನು ಹಂಗೆ ಕರೆಯೋಕ್ಕೆ ಶುರು ಮಾಡಿದೆ. ಆದ್ರೆ ಈ ನನ್ನನ್ನು ಕರ್ಕೊಂಡು ಬಂದಿದ್ಲಲ್ಲ ಯವ್ವ ಶರಣವ್ವ, ಆಕಿ ನನ್ನನ್ನು ಭಾಳ ಪ್ರೀತಿ ಮಾಡ್ತಿದ್ಲು. ನನಗೆ ನನ್ನ ಜೀವನದಾಗ ನಮ್ಮ ಆಯಿನ ಭಾಳ ಪ್ರೀತಿ ಮಾಡ್ತಾಳಂತ ಅಂದ್ಕೊಂಡಿದ್ನಿ. ಆದರೆ ಶರಣವ್ವ ತನ್ನ ಮಕ್ಕಳನ್ನೆಲ್ಲರಿಗಿಂತನೂ ಹೆಚ್ಚು ನನಗೆ ಪ್ರೀತಿ ಮಾಡ್ತಿದ್ಲು. ಮನ್ಯಾಗ ಎಲ್ಲರಿಗೂ ಕೆಲಸ ಹಚ್ತಿದ್ಲು, ಆದರೆ ನನಗೆ ಕೆಲಸ ಹಚ್ತಿರ್ಲಿಲ್ಲ. ನನ್ನನ್ನು ಭಾಳ ನಾಜೂಕಾಗಿ ನೋಡ್ಕೊಂಡ್ಲ. ತಾಯಿ ಇಲ್ಲದ ಕೂಸು ಅಂತಿದ್ಲು. ಏನ ಈಗ ಹೊಸ್ದಾಗಿ ಬಂದಾಳ, ಆಕಿನ ಪ್ರೀತಿಯಿಂದ ನೋಡ್ಕೋರಿ ಅಂತಿದ್ಲು. ನನ್ನನ್ನು ಬಿಟ್ಟು ಆ ಮನ್ಯಾಗ 6 ಮಕ್ಕಳಿತ್ತು. ಅದ್ರಾಗ 2 ಗಂಡು ಮಕ್ಕಳು, ಅದ್ರಾಗ ನಾನು 7ನೇದಕ್ಕಿ. ನನಗಿಂತ ಸಣ್ಣವರು 3 ಜನ ಇದ್ದರು. ಒಬ್ಬ ಗಂಡಸ ಮಗ, 2 ತಂಗಿದ್ಯಾರು. ಸ್ಕೂಲಿಗೆ ಹಾಕಿದ್ರು, ಸ್ಕೂಲಿಗೆ ಓದ್ಲಿಕ್ಕೆ ಶುರು ಮಾಡಿದೆ. ಅದು ನಾನು ವರ್ಷದ ನಡುವೆ ಹೋಗಿದ್ದಕ್ಕೆ ನಾನು ಸಣ್ಣ ತಂಗಿ ಹೋಗೋ ಶಾಲೆಗ ಆ ಕ್ಲಾಸ್ನಾಗ ಒಂದು ಸ್ವಲ್ಪ ದಿವ್ಸ ಕೂಡಿಸಿ ಬ್ಯಾಸ್ಗೆ ಸೂಟ್ಯಾಗ ನನಗೊಂದು ಪರೀಕ್ಷೆ ತೊಗೊಂಡು ಮುಂದಿನ ಕ್ಲಾಸಿಗೆ ಹೋಗಕ್ಕಳ ಶಾಣೆದಾಳ ಹುಡುಗಿ ಅಂಥೇಳಿ ಮುಂದಿನ ಕ್ಲಾಸಿಗೆ ಹಾಕಿದರು. ಮನ್ಯಾಗ ಎಲ್ಲರಿಗೂ ಶರಣವ್ವ ಎಲ್ಲರಿಗೂ ಕೆಲಸ ಹೇಳಕ್ಕೆ, ಎಲ್ಲರೂ ಬಾಂಡೆ ತಿಕ್ಕೋದು, ಕಸ ಗುಡಿಸೋದು ಎಲ್ಲ ಕೆಲಸ ಮಾಡ್ತಿದ್ರು. ಆದರೆ ನನಗಾಕಿ ಕೆಲಸ ಯಾವತ್ತೂ ಹೇಳಲಿಲ್ಲ. ಯಾಕಾಕಿಗೆ ನನ್ನ ಮೇಲೆ ಅಷ್ಟು ಪ್ರೀತಿ, ಯಾಕಾಕಿಗೆ ನನ್ನ ಮೇಲೆ ಅಷ್ಟು ಅಕ್ಕರೆ? ನನಗೆ ಆಮೇಲೆ ನಮ್ಮ ಆಯಿ ನೆನಪು ಅಷ್ಟೊಂದು ಬರಲೇ ಇಲ್ಲ. ಅಷ್ಟು ಪ್ರೀತಿ ಮಾಡಿದರು. ಅಪ್ಪ ಅವ್ವ ಅಂದ್ಕೊಂಡ ಅವ್ರ ಜೊತೆ ಜೀವನ ಮಾಡಿದೆ. ಹಿಂಗೆ ಇರಬೇಕಾದ್ರೆ ನಮ್ಮವ್ವ ಶರಣವ್ವ ನನ್ನನ್ನು ಏನಂತ ಹೆಸರಿಡ ಕರಿತಿದ್ಲು ಗೊತ್ತಾ? ತುಂಗ ಅಂತ ಕರಿತಿದ್ಲು. ಎಲ್ಲರೂ ತುಂಗಕ್ಕ ಅಂತ ಕರೆಯೋಕ್ಕೆ ಶುರು ಮಾಡಿದ್ರು. ಶಾಲೆ ಭಾಳ ಶಾಣೆ ಇದ್ದೆ, ಓದ್ತಿದ್ದೆ. ಹಿಂಗಿರುವಾಗ ನನಗೆ ದೊಡ್ಡಕ್ಕಾಗ್ತಾ ನನಗೂ ಶರಣವ್ವಗೂ ಏನು ಸಂಬಂಧ ಅಂತ ಗೊತ್ತಾಯಿತು. ನಾನು ಬಹುಶಃ ಹೈಸ್ಕೂಲ್ನಾಗಿದ್ನೋ ಏನೋ, ಅಷ್ಟೊತ್ತಿಗಾಗಲೇ ನನಗೆಲ್ಲ ಅರಿವಾಗಕ್ಕೆ ಶುರುವಾಗಿತ್ತು. ಅದು ನನ್ನ ಮನೆ, ಇದು ನಮ್ಮಪ್ಪ, ಇದು ನಮ್ಮವ್ವ. ನಮ್ಮಪ್ಪ ವ್ಯಾಪಾರ ಮಾಡ್ತಾನೆ, ನಮ್ಮವ್ವ ಮನೆ ನಡೆಸ್ಕೊಂಡು ಹೋಗ್ತಾಳೆ, ಮಕ್ಕಳನ್ನ ನೋಡ್ಕೋತಾಳೆ.
ಸಂಸಾರ ಎಲ್ಲ ನಡ್ಸೋಕ್ಕೆ ನಮ್ಮ ಅವ್ವನೇ. ಎಲ್ಲಕ್ಕಿಂತ ಹೆಚ್ಚಿಗೆ ದೇವ್ರ ಪೂಜೆ ಮಾಡ್ತಾಳೆ, ಜನಪದ ಹಾಡ ಹಾಡ್ತಾಳೆ. ನಮ್ಮವ್ವ ನನಗೆ ಭಾಳ ಇಷ್ಟ ಆದ್ಲು. ಶರಣವ್ವ ಯಾವತ್ತೂ ನನಗೆ ತಾರತಮ್ಯ ಮಾಡಿ ನೋಡ್ಕೊಳ್ಳೇ ಇಲ್ಲ. ತನ್ನ ಮಕ್ಕಳಿಗಿಂತ ಹೆಚ್ಚಿಗೆ ನನಗೆ ಪ್ರೀತಿ ಕೊಟ್ಟಳು. ನನಗೂ ಗೊತ್ತಾಗಿದ್ದು ನನ್ನ ಜನ್ಮರಹಸ್ಯ ಏನು ಗೊತ್ತಾ? ನಾನು ಆ ಅಪ್ಪನ ಮಗಳೇ, ಆದ್ರೆ ಶರಣವನ ಹೊಟ್ಟೆಯಾಗ ಹುಟ್ಟಿರಲಿಲ್ಲ. ನಮ್ಮಪ್ಪಗ ಅವ 18-20 ವರ್ಷದವಿದ್ದಾಗ ಯಾವುದೋ ಒಂದು ಮದುವೆ ಕರ್ಕೊಂಡು ಹೋದಾಗ 2-3 ವರ್ಷದ ಹುಡುಗಿ ಜೊತೆ ಮದುವೆ ಮಾಡಿಬಿಟ್ರು. ಮದುವೆ ಮಾಡಿ ಕರ್ಕೊಂಡು ಹೋಗಿಬಿಟ್ರು. ಅದಾದ ಮೇಲೆ ಎಷ್ಟೋ ವರ್ಷ ನಮ್ಮಪ್ಪ ತನ್ನ ಕೆಲಸ ಹುಡ್ಕೊಂಡು ಅಲ್ಲಿ ಇಲ್ಲಿ ಹೋಗ್ತಿದ್ದ. ನಮ್ಮಪ್ಪನವ್ವ ಹಿಂಗೆ ಹೋದ್ರೆ ಸರಿ ಹೋಗೋದಿಲ್ಲ, ಆದರೆ ನಮ್ಮ ಸಣ್ಣ ಹುಡುಗಿ ಐತಿ ಅಂತ 10-12 ವರ್ಷದ ಶರಣವ್ವ ಅಕ್ಕಿನ ಕರ್ಕೊಂಡು ಬಂದು ಮದುವೆ ಮಾಡಿದ್ಲು. ಶರಣವ್ವ ಮದುವೆ ಆದಮೇಲೆ ಆಗ ಒಂದು 3-4 ವರ್ಷಕ್ಕೆ ಮಕ್ಕಳಾದವು. ಆಮೇಲೆ ನಮ್ಮವ್ವ ಸ್ವಲ್ಪ ದೊಡ್ಡಕ್ಕೆ ಆದ್ಲು. ಅವಳಿಗೆ ಕರ್ಕೊಂಡು ಬಂದರು. ಆದ್ರೆ ಆಕೆಗೆ TB ಆಯಿತು. TB ಆಗಿ ನನ್ನನ್ನು ಹುಟ್ಟಿದ ಮೇಲೆ ನಮ್ಮವ್ವ ಸತ್ತು ಹೋದ್ಲು. ನಮ್ಮ ಆಯಿ ಕರ್ಕೊಂಡು ಹೋಗಿ ನಮ್ಮ ಆಯಿ ತನ್ನ ಹತ್ರ ನನ್ನನ್ನು ಇಟ್ಕೊಂಡು ಪ್ರೀತಿಯಿಂದ ಬೆಳೆಸಿದ್ಲು. ಎಲ್ಲಿ ಮಲ್ತಾ ಏನು ನೋಡ್ಕೋತಾಳ ಅಂತ. ನಾನು ನಮ್ಮ ಆಯಿ ಮನೆಯಾಗ ಪ್ರೀತಿಯಿಂದ ಬೆಳೆದೆ. ಎಷ್ಟೋ ವರ್ಷ ಆದಮೇಲೆ ಶರಣವ್ವಗ ಮನಸ್ಸಿನಾಗ ಏನು ಅನ್ನಿಸ್ತೋ ಏನೋ, ಅದು ಒಂದು ಕೂಸು ಎಲ್ಲೋ ಬೆಳಿಲಿಕ್ಕತ್ತದ, ಅಪ್ಪ ಅವನ ಪ್ರೀತಿ ಇಲ್ಲ, ಅದಕ್ಕೆ ಅದೇನು ತಪ್ಪು ಮಾಡ್ಯದ ಅಂತ ದೊಡ್ಡ ಮನಸ್ಸು ಮಾಡಿ ನಮ್ಮವ್ವ ನಮ್ಮ ಆಯಿ ಹತ್ರ ಬಂದು ನಮ್ಮ ಆಯಿನ ಮನಸ್ಸು ಒಲಿಸಿ, ನೋಡ್ರಿ ನಿಮ್ಮ ಮನೆಗೆ ಬರಲಾರ್ದಂಗೆ ನಾನು ಆ ಕೂಸಿನ ನೋಡ್ಕೋತೀನಿ, ನನಗೆ 6 ಅಲ್ಲ 7 ಮಕ್ಕಳು ಅಂತ ಕರ್ಕೊಂಡು ಹೋದ್ಲು. ನಮ್ಮಪ್ಪನೂ ಜೀವ ಮಾಡ್ತಿದ್ದ, ನಮ್ಮವ್ವನೂ ಭಾಳ ಜೀವ ಮಾಡ್ತಿದ್ಲು. ಅದಕ್ಕಿಂತ ಹೆಚ್ಚಿಗೆ ಅಕ್ಕ ತಂಗಿಯರು, ಅಣ್ಣ ತಮ್ಮ ಎಲ್ಲರೂ ಒಂದೇ ತಾಯಿ ಹೊಟ್ಟೆಯಾಗ ಹುಟ್ಟಿವೇನೋ ಅನ್ನಂಗೆ ಬದುಕು ಮಾಡಿದ್ವಿ. ಮುಂದೆ ನಾ ಭಾಳ ಶಾಣಕ್ಯಾಗಿ MBBS ಸೀಟ್ ಸಿಕ್ತು ನನಗೆ. ನಂಗೆ ಸಣ್ಣಕ್ಕಿದ್ದಾಗಿಂದ ಡಾಕ್ಟ್ರ್ ಆಗಬೇಕು ಅನ್ನೋದು ಆಸೆ ಎಲ್ಲಿಂದ ಹುಟ್ಟಿತೋ ಏನೋ ಗೊತ್ತಿಲ್ಲ. ಡಾಕ್ಟ್ರ್ ಆಗಬೇಕು ಅನ್ನೋದು ಭಾಳ ಆಸೆ ಇತ್ತು. ಹಾಗಾಗಿ ಹುಬ್ಬಳ್ಳಿಗೆ ನನ್ನನ್ನು MBBS ಓದಕ್ಕೆ ಹಚ್ಚಿದರು. MBBS ಓದಿದೆ. ಕೊನೆಗೆ ಲಾಸ್ಟ್ ಇಂಟರ್ನ್ಶಿಪ್ ಅಂತ ಇರುವಾಗ ಹೌಸ್ಮನ್ಶಿಪ್ನಾಗ ನನ್ನನ್ನು ಯಾರೋ ನೋಡಾಕತ್ತಾರ, ನನ್ನನ್ನು ಯಾರೋ ಗಮನಿಸಕತ್ತಾರ ಅಂತ ನನಗೆ ಅನ್ನಿಸ್ತು. ಆದ್ರೆ ನನಗೆ ನನ್ನ ಓದು, ನಾನು ಲ್ಯಾಬ್ಗೆ ಹೋಗೋದು, ನಮ್ಮ ಲೆಕ್ಚರರ್ಸ್ ಹತ್ರ ಹೋಗಿ ನನ್ನ ಡೌಟ್ಸ್ ಕ್ಲಿಯರ್ ಮಾಡೋದು, ಮನೆಗೆ ಬರೋದು, ಇಷ್ಟ ನನ್ನ ಆಸೆ. ನನ್ನ ಕನಸೇ ಅಷ್ಟೇ, ನಾನು ಚಲೋ ಡಾಕ್ಟ್ರ್ ಆಗಬೇಕು. ಆದ್ರೆ ಹಿಂಗೆ ಇನ್ನೂ ನನ್ನ ಪೂರ್ತಿ MBBS ಮುಗಿದಿರಲಿಲ್ಲ. ಕೊನೆಗಿದ್ದಾಗ ನಾನು ಕಾಲೇಜಿಂದ ಮನೆಗೆ ಬರೋದ್ರಾಗ ಮನೆಗೆ ಯಾರೋ ಬಂದು ಕುಂತಿದ್ರು. ನನಗೆ ಗೊತ್ತಾಯ್ತು ಯಾರೋ ನನ್ನನ್ನು ಮದುವೆ ಕೇಳ್ಕೊಂಡು ಬಂದಾರ ಅಂತ. ನನ್ನನ್ನು ಯಾರೋ ಇತ್ತಿತ್ತಲ ಗಮನಿಸಕತ್ತಾರಂತ ಕೂಡ ನಂಗೆ ಅನಿಸಿತ್ತು. ಆಮೇಲೆ ಶರಣವ್ವ ಅವ್ವ ಹತ್ರ ಬಂದೊಂದು ಸರಿ ಹೇಳಿದ್ಲ, ನೋಡ ತಂಗಿ, ಯಾರೋ ಡಾಕ್ಟ್ರ್ ಅಂತ, ಅವ ನಿನಗಿಂತ ಸೀನಿಯರ್ ಅಂತ, ನಿನ್ನನ್ನು ಮದುವೆ ಆಗ್ಬೇಕಂತಾನೆ. ಆದ್ರೆ ಈ ಕಡೆ ಊರಿನವರಲ್ಲ ಅವರು, ಆ ಕಡೆ ಅವರು ಈ ಮಹಾರಾಷ್ಟ್ರ ಬಾರ್ಡ್ರದಾಗ ಬೀದರ್ ಕಡೆಯವರು, ನಾವು ಹುಬ್ಬಳ್ಳಿ ಕಡೆಯವರು, ಅಲ್ಲಿಯವ್ರು ಅದಾರ. ಆದ್ರೆ ಮನೆತನ ಚಲೋ ಇದ್ದಂಗೆ ಅದಾರ, ನೋಡು ವಿಚಾರ ಮಾಡು ಅಂದ್ಲು. ನಾನು ನೋಡಿದೆ. ಅವ್ರನ್ನ ನೋಡ್ತಿದ್ದಂಗೆ ಗೊತ್ತಾಯಿತು ಇವ್ರು ಸುಮಾರು ದಿವಸದಿಂದ ನನ್ನ ಬೆನ್ನು ಹತ್ತಿದ್ರು, ನೋಡ್ತಿದ್ರು ಅಂತ ನನಗೆ ಗೊತ್ತಾಯ್ತು. ಅಪ್ಪ ಅವ್ವ ಅವ್ರ ಮನೆತನದ ಬಗ್ಗೆ ಎಲ್ಲ ವಿಚಾರಿಸಿ ಎಲ್ಲ ಮಾಡಿ ಚಲೋ ಐತಿ ಅಂತ ಅಂದ್ಕೊಂಡ ಮೇಲೆ ಮದುವೆ ಮಾಡಿದರು.
ಅವರು ಭಾಳ ಚಲೋ ಮನುಷ್ಯರು. ಪಾಟೀಲ್ರು, ಡಾಕ್ಟರ್ ಪಾಟೀಲ್ರು, ದೊಡ್ಡ ಮನೆತನ. ಹಳ್ಳ್ಯಾಗ ಅಪ್ಪ ಇರ್ತಿದ್ರು. ತಾಲೂಕಾ ಪ್ಲೇಸ್ನಾಗ ಒಂದು ಮನೆ ಕಟ್ಟಿಸಿ ನಾವು ಡಾಕ್ಟ್ರಿಗೆ ಶುರು ಮಾಡಿದ್ವಿ. ನನಗೆ ಅದೇನೋ ಗೊತ್ತಿಲ್ಲ, ಎಷ್ಟು ಜನ ಹೆಣ್ಣುಮಕ್ಕಳು, ನನ್ನ ಹೆರಿಗೆ ಆಸ್ಪತ್ರೆ ತೆಗೆದೆ, ಆ ಹೆರಿಗೆ ಆಸ್ಪತ್ರೆಗೆ ಎಷ್ಟು ಜನ ಹೆಣ್ಮಕ್ಳು ಬರೋರು. ಸುತ್ತಮುತ್ತಲ ಆಗ ಹೆಣ್ಮಕ್ಳು ಡಾಕ್ಟರ್ಸೇ ಇರಲಿಲ್ಲ. ಸುತ್ತಮುತ್ತಲು ಹಳ್ಳ್ಯಾಗ, ಸುತ್ತಮುತ್ತಲು ಊರಾಗ ಹೆಣ್ಮಕ್ಳು ಡಾಕ್ಟರ್ಸೇ ಇರಲಿಲ್ಲ. ಎಲ್ಲರೂ ನನ್ನ ಹತ್ರ ಬರೋರು, ಚಕಡಿ ಕಟ್ಕೊಂಡು ಬರೋರು, ಟ್ರ್ಯಾಕ್ಟರ್ದಾಗ ಬರೋರು. ಡೆಲಿವರಿ ಆಗ್ತಿತ್ತು. ನಾನು ಆದಷ್ಟು ನಾರ್ಮಲ್ ಡೆಲಿವರಿ, ಹಾಗೆಲ್ಲ ನಾರ್ಮಲ್ ಡೆಲಿವರಿ ಆಗೋದು ಸರ್ವೇ ಸಾಧಾರಣ ಕೆಲಸ. ಅವರು ಹಳ್ಳಿಯಿಂದ ಆ ಊರಿಂದ ಈ ಊರಿಂದ ಬರೋದ್ರಾಗ ಬ್ಯಾನಿ ಎದ್ದು ಬಿಟ್ಟಿರ್ತಿತ್ತು, ತಾನ ನಾರ್ಮಲ್ ಆಗ್ತಿತ್ತು. ನನ್ನ ಗಂಡ ಪಾಟೀಲ, ಅವರು ಜನರಲ್ ಫಿಸಿಷಿಯನ್ನು. ಅವ್ರಿಗಿಂತ ಹೆಚ್ಚಿಗೆ ನನಗೆ ಪೇಷಂಟ್ಸ್ ಜಾಸ್ತಿ. ದುಡಿಮೆ ದುಡಿದಿದ್ದು ಜೀವಂತಪ್ಪ. ಎಷ್ಟು ಡೆಲಿವರಿಗಳಾದವು ನನ್ನ ಕೈಯಾಗ. ಬಂದವರೆಲ್ಲ ಭಾಳ ಬಡವರು, ಹಳ್ಳಿ, ಸುತ್ತಮುತ್ತಲ ಹಳ್ಳಿಯವರು. ಇಷ್ಟ ಕೊಡ್ರಿ ಅಷ್ಟ ಕೊಡ್ರಿ ಅಂತ ನಾನು ಕೇಳ್ತಿರ್ಲಿಲ್ಲ. ಆದರೂ ನನ್ನ ಗಂಡನಿಗಿಂತ ನನ್ನ ದುಡಿಮೆ ಜಾಸ್ತಿ ಇತ್ತು. ದಿನಾ ಸಂಜೆಗೆ ಮನೆಗೆ ಬಂದ ಮೇಲೆ ನಾನು ದೊಡ್ಡ ಪರ್ಸ್ನಾಗ ತುಂಬಿದ ದುಡ್ಡನ್ನೆಲ್ಲ ನಾನು ನಮ್ಮ ಮನೆಯವ್ರಿಗೆ ಕೊಟ್ಬಿಡ್ತಿದ್ದೆ. ಅವರು ಅದನ್ನೆಲ್ಲ ಎಣಿಸಿ ಅಲ್ಮರೆಯಾಗ ಲಾಕ್ ಮಾಡಿಡ್ತಿದ್ರು. ಹಿಂಗೆ ಸುಮಾರು ವರ್ಷ ಕಳೀತು. ಅಪ್ಪ ಅವಾಗವಾಗ ಟ್ರಂಕ್ ಕಾಲ್ ಮಾಡಿ, ಫೋನ್ ಮಾಡಿ ಮಾತಾಡ್ತಿದ್ದೆ. ಅಕ್ಕ ತಂಗಿದರದೆಲ್ಲ ಮದುವೆ ಆಗಿತ್ತು. ಅವರು ಆಗಾಗ ಬಂದು ಹೋಗ್ತಿದ್ರು. ಆವಾಗ ಬೀದರ್ ಕಡೆ ಬರೋದು, ಬೀದರ್ ಹತ್ರ ಒಂದು ತಾಲೂಕು ಊರಿಗೆ ಬರೋದು ಅಂದ್ರೆ ಭಾಳ ದೂರ ಅನ್ನಿಸ್ತಿತ್ತು. ಮದುವೆ ಆಗಿ ಎಷ್ಟೋ ವರ್ಷ ಆಯಿತು. ಆದ್ರೆ ನನ್ನ ಕೈಯಾಗಿ ಎಷ್ಟೋ ಮಕ್ಕಳು ಹುಟ್ಟಿದ್ರು ನನಗೆ ಯಾಕೋ ಮಕ್ಕಳಾಗಲಿಲ್ಲ. ತೋರಿಸಿದೆ, ಯಾವ ಟ್ರೀಟ್ಮೆಂಟ್ ಆಗಿನ ಕಾಲಕ್ಕೆ ಮಾಡಿಸ್ಬೋದಿತ್ತೋ ಎಲ್ಲ ಮಾಡಿಸಿದ್ವಿ. ನಮ್ಮ ಯಜಮಾನ್ರಿಗೆ 3 ಜನ ಅಣ್ಣ ತಮ್ಮಂದರು. ಅದರಲ್ಲಿ ಒಬ್ಬರಿಗೆ, ಅಂದರೆ ನಮ್ಮೊಬ್ಬ ನೆಗಣಿಗೆ ಒಂದರ ಮೇಲೆ ಒಂದು 3 ಹೆಣ್ಣಾದವು. ಆಕೆಗೆ ಕೂಸು ಹಡ್ದಾಗ ಮಳತಿದ್ಲು, ಅಯ್ಯೋ ಮತ್ತೆ ಹೆಣ್ಣು ಹುಡ್ತಾ ಅಂತ. ನಾನು ಅದರೊಳಗೆ 2 ಹೆಣ್ಮಕ್ಳನ್ನು ನನ್ನ ಹತ್ರ ಇಟ್ಕೊಂಡೆ. ನಾನು ಬೆಳೆಸ್ದೆ. ಅಷ್ಟೊತ್ತಿಗಾಗಲೇ ನಂಗೆ ಅನಿಸಿತ್ತು ನನಗೆ ಮಕ್ಕಳು ಆಗೋದಿಲ್ಲ ಅಂತ. ತೋರಿಸೋದಾಗಿತ್ತು, ಟ್ರೀಟ್ಮೆಂಟ್ ತೊಗೊಳ್ಳೋದಾಗಿತ್ತು. ದಿನಕ್ಕೆ ಅದೆಷ್ಟೋ ಮಕ್ಕಳು ನನ್ನ ಕೈಯಾಗ ಕೊಡ್ತಿತ್ತು. ಆದರೆ ದೇವ್ರು ನನ್ನ ಮಡ್ಲಿಗೆ ಒಂದು ಮಗು ಕೊಡಲಿಲ್ಲ. ಜೀವನ ಹಿಂಗೆ ಕಳೆದ್ವಿ. ಬೆಳಿಗ್ಗೆ ನಾನು 7:30-8ಕ್ಕೆ ದವಾಖಾನಿಗೆ ಹೋದ್ರೆ, ಮ್ಯಾಲ ಮನೆ ಕೆಳಗೆ ಆಸ್ಪತ್ರೆ. ಅಲ್ಲಿ ಹೋದ್ರೆ ರಾತ್ರಿ 9-10, ಊಟಿಲ್ಲ, ನಿದ್ರಿಲ್ಲ. ಹಿಂಗೆ ಮನೆಗೆ ಬಂದು ಕೈ ತೊಳ್ಕೊಂಡು ಊಟಕ್ಕೆ ಕೊಡೋದ್ರಾಗ ಮತ್ತೊಂದು ಹೆರಿಗೆಗೆ ಮತ್ತೊಂದು ಪೇಷಂಟ್ ಬರ್ತಿತ್ತು. ಹಿಂಗೆ ಜೀವನದಾಗ ನನ್ನ ಕೈಯಾಗ ಹುಟ್ಟಿದ ಮಕ್ಕಳು, ಸಾವಿರಾರು ಮಕ್ಕಳು, ಅವುಗಳನ್ನು ನೋಡಿ ನನ್ನ ಸೇವೆ ಸಲ್ಲಿಸ್ದೆ. ಮಕ್ಕಳು ನೋಡಿದಾಗ ಖುಷಿ ಆಗ್ತಿತ್ತು. ಎಷ್ಟೋ ಕೂಸುಗಳು ನನ್ನ ಕೈಯಾಗ ಹುಟ್ಟಿದ್ವು. ಆದ್ರೆ ಅದ್ಯಾವುದು ನನ್ನದಾಗಲಿಲ್ಲಲ್ಲ ಅಂತ ಕೊರಗು ನನಗಿತ್ತು. ನನ್ನ ಮೈದನ ಮಕ್ಕಳನ್ನೆರಡನ್ನೂ, 2 ಹುಡುಗಿಯರು ಕರ್ಕೊಂಡು ಬಂದೆ, ಸ್ಕೂಲಿಗೆ ಕಳಿಸ್ದೆ. ಆದರೆ ಅವ್ರಿಗೆ ಅಷ್ಟು ಟೈಮ್ ಕೊಡೋಕ್ಕೆ ನನಗಾಗಲಿಲ್ಲ. ಯಾಕಂದ್ರೆ ದವಾಖಾನೆ ನನಗೆ ಬಿಡ್ತಾನೆ ಇರಲಿಲ್ಲ. ನಾನು ಆ ಬಿಲ್ಡಿಂಗ್ನಾಗ ಇರ್ತಿದ್ದೆ, ಆದರೆ ಆಸ್ಪತ್ರೆ ಒಳಗೆ ಇರ್ತಿದ್ದೆ. ವಯಸ್ಸಾಗಕ್ಕೆ ಶುರು ಆಯಿತು. ಆಗ್ತಾ ಯಾಕೋ ಆರೋಗ್ಯ ಕೆಡಾಕತ್ತು. ಬೇಗ 2 ಮದುವೆ ಮಾಡಬೇಕು ಅಂತ
ಆ 2 ಹೆಣ್ಮಕ್ಳ ಮದುವೆ ಮಾಡಿದೆ. ಒಳ್ಳೊಳ್ಳೆ ಗಂಡಂದ್ರು ಸಿಕ್ಕರು. ಅವ್ರ ಹತ್ರ ಹೋಗಿ ಬಂದೆ. ಬೆಂಗಳೂರಿಗಿದ್ರು 2 ಮಕ್ಕಳು. ಅದಕ್ಕಿಂತ ಹೆಚ್ಚಾಗಿ ನಮ್ಮ ಮೈದಂದೇರಿಗೆ, ನಮ್ಮ ಅಕ್ಕ ತಂಗಿಯರಿಗೆ, ನನಗೆ ಏನರ ಕೈಲಾದಷ್ಟು ದುಡ್ಡು ಕೊಡಬೇಕು, ಸಹಾಯ ಮಾಡಬೇಕಂತ ಭಾಳ ಇತ್ತು. ಆದ್ರೆ ನಾನು ಯಾವುದೋ ದುಡ್ಡು ನನ್ನ ಹತ್ರ ಇಟ್ಕೋತಾನೆ ಇರಲಿಲ್ಲ. ಎಷ್ಟೊಂದೆಲ್ಲ ದುಡ್ಡು ಪರ್ಸ್ನಾಗ ತುಂಬಿದ್ರೆ ನಾನು ವೆನಿಟಿ ಬ್ಯಾಗ್, ಇಷ್ಟು ದೊಡ್ಡ ವೆನಿಟಿ ಬ್ಯಾಗ್, ಅದ್ರ ತುಂಬ ದುಡ್ಡಿದ್ರೆ ಸಂಜೆಗೆ ಹೋಗಿ ನಾನು ನನ್ನ ಗಂಡ ಕೊಟ್ಟುಬಿಡ್ತಿದ್ದೆ. ಅದು ಎಷ್ಟು ದುಡಿದ್ನೋ ಎಷ್ಟು ನನಗೆ ಲೆಕ್ಕ ಇಲ್ಲ. ಕಾರ್ಗಳು ತೊಗೊಂಡ್ವಿ, ಓಡಾಡಿದ್ವಿ. ಆದರೆ ನಾನು ಎಷ್ಟು ದುಡಿದೀನಿ ಅನ್ನೋ ಲೆಕ್ಕ ನನಗೆ ಯಾವತ್ತೂ ನಾನು ಕುಂತು ಮಾಡಲೇ ಇಲ್ಲ. ಅವೆರಡು ಮಕ್ಕಳ ಮದುವೆ ಮಾಡಿದ್ನಲ್ಲ ಅಂತ ಸಮಾಧಾನ ಇತ್ತು. ಆರೋಗ್ಯ ಯಾಕೋ ಹದಗೆಡಕ್ಕೆ ಶುರು ಆದಮೇಲೆ ಅನ್ನಿಸ್ತು ಇದು ಯಾಕೋ ಸರಿ ಹೋಗ್ತಿಲ್ಲ ಅಂತ. ಸ್ವಲ್ಪ ದಿನ ಆದಮೇಲೆ ಗೊತ್ತಾಯಿತು ನನಗೆ ಪಾರ್ಕಿನ್ಸನ್ ಆಗ್ಯದಂತ. ನನ್ನ ನರಗಳ ಮೇಲೆ ನನಗೆ ಗೊತ್ತಿಲ್ಲದಂಗೆ ಏನೇನೋ ಆಗ್ಬಿಡ್ತಿತ್ತು. ನನಗೆ ಸ್ವಾಧೀನ ಕಳ್ಕೊಳಕತ್ತಿದ್ದೆ. ಬರ್ತಾ ಬರ್ತಾ ಈ ತಿಂಗಳಿದ್ದಂಗೆ ಮುಂದಿನ ತಿಂಗಳು ಇರ್ತಿರ್ಲಿಲ್ಲ. ನಾನು ಆರಾಮಾಗ್ತಿದ್ದೆ, ಮತ್ತೊಂದೆರಡು ತಾಸಿಗೆ ಮತ್ತೆ ನನಗೆ ಆರಾಮ ತಪ್ತಿತ್ತು. ಪಾರ್ಕಿನ್ಸನ್ ಅನ್ನೋದು ನನ್ನನ್ನು ಹೆಚ್ಚು ಕಮ್ಮಿ ಹಾಸಿಗೆನ ಹಿಡಿಸ್ಬಿಡ್ತು. ನಾನು ಇನ್ನೂ ದುಡಿಬೇಕು, ಇನ್ನೂ ಜನರ ಸೇವೆ ಮಾಡಬೇಕು. ಸುತ್ತಮುತ್ತಲು ಊರಾಗ ಹಳ್ಳ್ಯಾಗ ಎಷ್ಟು ಮಕ್ಕಳು ಹಡ್ದಾರ ಮಂದಿ. ನನ್ನ ಕೈಯಾಗ ಹುಟ್ಟಿದ ಎಷ್ಟೋ ಮಕ್ಕಳು. ನನ್ನ ಹೆಸರು ಜ್ಯೋತಿ. ನನ್ನ ಹೆಸರು ಜ್ಯೋತಿನ ಆ ಮಕ್ಕಳಿಗೆಲ್ಲ ಇಟ್ಟರು. ಇಷ್ಟು ದಿವಸ ಗಂಡನ ಮನೆಗೆ ಬಂದಮೇಲೆ ನನಗೆ ಜ್ಯೋತಿ ಅಂತ ಯಾಕೆ ಇಟ್ಟಾರಂತ ನನಗೆ ಗೊತ್ತಿರಲಿಲ್ಲ. ತುಂಗ ಆಯ್ತಕ್ಕೆ ಜ್ಯೋತಿ ಆಗಿದ್ದೆ. ಅವರೆಲ್ಲ ನಮ್ಮ ಮನೆ ಬೆಳಗಿದ್ರಿ, ನಿಮ್ಮಿಂದ ನಮ್ಗೆ ಕೂಸುಡ್ತು, ನಿಮ್ಮನ್ನ ಋಣ ಎದ್ದು ಮರೆಯೋದಿಲ್ಲ ಅಂತ ಬಡ ಮಕ್ಕಳು, ಬಡ ತಂದೆ ತಾಯಿ ಖುಷಿಯಿಂದ ಹೋದ್ರೆ ನಂಗೆ ಅಷ್ಟೇ ಸಾಕಾಗಿತ್ತು. ಆದ್ರೆ ನಾನು ಅವರಿಗೆಲ್ಲ ಜ್ಯೋತಿಯಾಗಿ ಕಂಡ್ರು ನನ್ನ ಜೀವನಕ್ಕೆ ನಾನು ಜ್ಯೋತಿ ಆದ್ನಾ ಇಲ್ಲ ನನಗಿನ್ನೂ ಗೊತ್ತಿಲ್ಲ. ಕೆಟ್ಟ ರೋಗ ಪಾರ್ಕಿನ್ಸನ್ನು ನೆಲ ಹಿಡಿಸ್ಬಿಡ್ತು ನನ್ನ. ಎಷ್ಟು ಆ್ಯಕ್ಟಿವ್, ಬೆಳಿಗ್ಗೆಯಿಂದ ಸಂಜೆ ತನಕ ಎಷ್ಟು ಬಾಣಂತನ ಮಾಡೋಕ್ಕೆ, ಎಷ್ಟು ಡೆಲಿವರಿ ಮಾಡಿಸೋಕ್ಕೆ, ನಾನು ಎಷ್ಟು ರೋಗಿಗಳನ್ನು ನೋಡೋಕ್ಕೆ. ತಡಗ್ಗನ ನನ್ನ ಜೀವನಕ್ಕೊಂದು ಫುಲ್ ಸ್ಟಾಪ್ ಆಗ್ದಂಗಾಯಿತು. ಆಮೇಲೆ ಯಾರ್ಯಾರೋ ಮನೆಗೆ ಬರೋರು, ಯಾರ್ಯಾರೋ ಹೋಗೋರು. ನಾನು ಒಂದು ರೂಮ್ ಹಿಡ್ಕೊಂಡ್ಬಿಟ್ಟೆ. ಹೆಚ್ಚು ಕಮ್ಮಿ ಯಾವಾಗಲೂ ಮಲಗಿ ಇರ್ತಿದ್ದೆ. ನನ್ನ ರೂಮಿಗೆ ಆಗಾಗ ಎಲ್ಲರೂ ಬಂದು ಮಾತಾಡ್ಸೋರು. ಆಮೇಲೆ ಅದನ್ನು ಕಡಿಮೆ ಆಯಿತು. ಯಾರೂ ರೂಮಿಗೆ ಬರ್ತಿರ್ಲಿಲ್ಲ. ಬಂದರೂ 2 ನಿಮಿಷ ನಿಂತು ಮಾತಾಡಿಸಿ ಹೋಗ್ಬಿಡ್ತಿದ್ರು. ನಂಗೆಲ್ಲಕ್ಕಿಂತ ದುಃಖ ಆಗಿದ್ದೇನೆಂದ್ರೆ ಪಾಟೀಲ್ರ ರೂಮಿಗೆ ಬರೋದು ಬಿಟ್ಬಿಟ್ರು. ಬಂದು ಏನು ಮಾಡಕತ್ತಿ, ಊಟ ಮಾಡಿದೇನೋ ಅಂತ ಒಂದು ಮಾತು ಕೇಳ್ತಿರ್ಲಿಲ್ಲ. ಅವ್ರು ಎಲ್ಲಿರ್ತಿದ್ರು, ಯಾವಾಗ ಹೋಗ್ತಿದ್ರು, ಎಲ್ಲಿ ಬರ್ತಿದ್ರು ಏನೂ ಗೊತ್ತಿಲ್ಲ. ಸ್ವಲ್ಪ ದಿನ ಅವರು ಮನೇಲೇ ಇರಲಿಲ್ಲ. ಏನೋ ನಡೀತಾ ಇತ್ತು ಅಂತ ಅನ್ನಿಸ್ತು ನಂಗೆ. ಯಾಕೆ ಅವ್ರು ಹೊರಗೆ ಬರ್ತಿಲ್ಲ, ಯಾಕೆ ನನ್ನ ಭೇಟಿ ಆಗ್ತಿಲ್ಲ, ಹೊರಗೆ ಹೋದವರು ಎಷ್ಟು ದಿವಸ ಅಂತ ಹೋಗ್ತಾರಂತೆಲ್ಲ ಕೆಲಸದವ್ರಿಗೆ ಕೇಳ್ತಿದ್ದೆ. ಆದ್ರೆ ಯಾರೂ ಸರಿಯಾಗಿ ಉತ್ತರ ಕೊಡಲಿಲ್ಲ. ಕೊನೆಗೊಂದಿನ ನನ್ನ ರೂಮಿಗೆ ಒಬ್ಬಳು ಹೆಣ್ಮಗಳು ಬಂದಳು. ನನ್ನ ಕಾಲ ಹತ್ರ ಬಂದು ಕುಂತು ಕಾಲು ಒತ್ತುವಂಗೇನೋ ಮಾಡಿದ್ಲು. ನನಗೆ ಅರ್ಧಂಬರ್ಧ ಮಂಪರು. ಯಾರು ನೀನು ಅಂದೆ. ಏನೋ ಹೆಸರು ಹೇಳಿದ್ಲು. ಸಣ್ಣ ಹುಡುಗಿ, ನೀನು ಯಾಕೆ ಇಲ್ಲಿ ಬಂದಿ, ಯಾರು ನೀನು ಅಂತೆಲ್ಲ ಕೇಳಿದೆ. ಏನೂ ಹೇಳಲಿಲ್ಲ. ನನಗೇನೋ ಅನ್ನಿಸ್ತು. ಅವಳನ್ನ ಪೂರ್ತಿ ನೋಡಿದೆ. ನನಗೆ ಗೊತ್ತಾಯಿತು ಇದು
ಅದೇನೋ ಬೇರೆನೇ ಕಥೆ ಅದ, ನನಗೆ ಗೊತ್ತಿಲ್ಲ ಅದೇನೋ ಕಥೆ ಅದ. ಇದ್ರ ಹಿಂದೆ ಪಾಟೀಲ್ರು ನನ್ನ ರೂಮಿಗೆ ಬರ್ದ, ನನ್ನನ್ನು ಮಾತಾಡಿಸ್ದ, ನನ್ನನ್ನು ನೋಡ್ದ. ಎಷ್ಟೋ ದಿನಗಳು ಯಾಕಾಗೆ ಒಂದು ಗೊತ್ತಾಯ್ತು. ಸಿಟ್ಟು ಬಂತು ನನಗೆ, ಕಾಲು ಚಾಡಿಸ್ಬಿಟ್ಟೆ. ಹೋಗ್ನಿ ಇಲ್ಲಿಂದ ಅಂತಂದೆ. ಕೆಂಜಿ ಹೋದ್ಲು ಅಲ್ಲಿಂದ. ನನಗೆ ನನ್ನ ಮೇಲೆ ಅಸಹ್ಯ ಆಗ್ಬಿಡ್ತು. ಏನಪ್ಪ, ನನ್ನ ಮೂಲೆ ಗುಂಪಾಗ್ಬಿಟ್ಟೆ, ನನ್ನನ್ನು ಮೂಲೆ ಗುಂಪು ಮಾಡಿಬಿಟ್ರು. ಎಷ್ಟೆಲ್ಲ ದುಡ್ದು ಮಾಡಿ ಅವರು ಇನ್ನೊಂದು ಮದುವೆ ಆಗ್ಯಾರ, ಸಣ್ಣ ಹುಡುಗಿನ ಮದುವೆ ಆಗ್ಯಾರ. ಅದು ನನಗೆ ಪಾರ್ಕಿನ್ಸನ್ ಆಗಿದ್ದಂತ ಮದುವೆ ಆದರು. ಒಂದು ವಂಶೋದ್ಧಾರಕ ಬೇಕು ಅಂತ ಮದುವೆ ಆದರು. ನಂಗೆ ಗೊತ್ತಿಲ್ಲ. ಮದುವೆ ಆದರು. ಆಮೇಲೆ ಅವ್ರ ರೂಮ್ ಕಡೆ ಬರಲೇ ಇಲ್ಲ. ಬಂದು ಬಳಗದವ್ರು ಯಾರ್ಯಾರು ಬಂದ್ರ ಭಾಳ ಸಿಂಪತಿ ತೋರಿಸೋರು. ನಂಗೆ ಅದು ಯಾವುದೋ ಬೇಡಾಗಿತ್ತು. ನಂಗೆ ಕೈಯಾಗ ಕಾಲಾಗ ಶಕ್ತಿ ಬೇಕಿತ್ತು. ಹಾಸಿಗಿದ್ದು ಪುಟ್ಟದೆದ್ದು ಹೊರಗೆ ಹೋಗಿ ನನ್ನ ಗಂಡನ ಕಾಲರ್ ಹಿಡಿಬೇಕು ಅಂತ ಅನಿಸ್ತಿತ್ತು. ಅದಕ್ಕೇನು ಮಾಡೋಕ್ಕಾಗಲಿಲ್ಲ. ನಾನು ದಿನ ದಿನಕ್ಕೆ ನಾನು ಗುಬ್ಬಿ ಥರ ಆಗ್ಬಿಟ್ಟೆ. ಗುಬ್ಬಿ ಥರ ಆಗಿ ಯಾವಾಗಲೂ ಜೀವನದಾಗ ಗುಂಡಕ್ಕ ದಷ್ಟು ಪುಷ್ಟಿ ಇದ್ದಕ್ಕೆ ನಾನು ಗುಬ್ಬಿ ಆಗ್ಬಿಟ್ಟೆ. ಊಟ ಹೋಗಲಿಲ್ಲ, ಯಾರನ್ನು ಗುರ್ತು ಹಿಡಿಯೋದು ಆಗಲಿಲ್ಲ. ಜೀವನ ಹಾಸಿಗೆಯಾಗ ಕಳೆದು ಸಾಕಾಗೋಯ್ತು. ಮಲಗಿದಾಗ ಆಗಾಗ ನಮ್ಮ ಶರಣವನ್ನ ನೆನಪಾಗೋದು, ನಮ್ಮ ಅಪ್ಪನ ನೆನಪಾಗೋದು, ನಮ್ಮ ಆಯಿ ನೆನಪಾಗೋದು, ಅಕ್ಕ ತಂಗಿಯರ ನೆನಪಾಗೋದು. ಅವರೆಲ್ಲೋ ದೂರ ಬೇರೆ ಲೋಕದಾಗದಾರೇನೋ ಅನ್ನಿಸ್ಬಿಡ್ತು. ಆದ್ರೆ ಪಾಟೀಲ್ ಹಿಂಗೆ ಮಾಡಬಾರ್ದಾಗಿತ್ತು. ಕೊನೆಗೊಂದಿನ ಏನಾಗಕ್ಕೆ ಸಾಧ್ಯ? ನಾನು ಹೊಂಟೋಗ್ಬಿಟ್ಟೆ. ಎಷ್ಟೆಲ್ಲ ದುಡ್ದು ಎಷ್ಟೆಲ್ಲ ಮಾಡಿ ಎಲ್ಲ ಯಾರಿಗೆ ಹೋಯ್ತು, ಏನಾಯ್ತು ನನಗೆ ಗೊತ್ತಿಲ್ಲ. ನನ್ನ 2 ಮಕ್ಕಳು ಮದುವೆ ಮಾಡಿ ಕೊಟ್ಟಿದ್ದೆ. ಅವ್ರ ಜೀವನಕ್ಕೆ ಏನಾಯ್ತು ಅಂತಲೂ ನನಗೆ ಗೊತ್ತಾಗಲಿಲ್ಲ. ನನಗೆ ಯಾರೋ ಬಂದು ಹೇಳೋರು ಇರಲಿಲ್ಲ. ನಾನು ಹೊರಟು ಹೋಗ್ಬಿಟ್ಟೆ. ಅದಾದ ಎಷ್ಟೋ ವರ್ಷದ ಮೇಲೆ, ಸುಮಾರು 1 ವರ್ಷ 2 ವರ್ಷಕ್ಕೂ ನಮ್ಮವರು ಹೊರಟೋದ್ರು. ನನ್ನ ಹಿಂದೆ ಅವರು ಬಂದ್ಬಿಟ್ರು. ಅವರಿಗೆ ಅಕ್ಕಿಗೆ 2 ಮಕ್ಕಳು ಹುಟ್ಟಿದ್ರು. ಈಗ ನಾನು ದುಡಿದು, ನಾನು ಕಟ್ಟಿಸಿದ ಮನೆ, ನಾನು ಮಾಡಿದ ಆಸ್ತಿ ಎಲ್ಲ
ಆಕಿನ ಮಕ್ಕಳಿಗದ. ಆಕಿನ ಮಕ್ಕಳಿಗೆ ಅವಕ್ಕೂ ನನಗೂ ಏನೂ ಸಂಬಂಧ ಇಲ್ಲ. ನನ್ನವ್ರು ಯಾರಿಗೂ ನಾನು ದುಡ್ದಿದ್ದು ಒಂದು ಪೈಸೆ ಸಿಗಲಿಲ್ಲ. ನಾನು ನನ್ನ ಮಕ್ಕಳಂತ ಕರ್ಕೊಂಡು ಬಂದಿದ್ದ ಮಕ್ಕಳಿಗೇನು ಕೊಡೋಕ್ಕಾಗಲಿಲ್ಲ. ಎಲ್ಲ ಹೊರಟೋಯ್ತು. ನಾನು ದುಡಿದು ಕಟ್ಟಿಸಿದ ಗೋಪುರದ ನೆರಳಾಗ ಬೇರೆ ಯಾರೋ ಬಂದು ಕುಂತಾರೆ. ಅವ್ರ ಮಕ್ಕಳು ಅವರು ಆರಾಮಾಗಿದ್ದಾರೆ. ಅವರು ಸುಖದ ಸುಪ್ಪತ್ತಿಗೆ ಆಗದಾರ. ಆದರೂ ಸುತ್ತ ಊರಾಗ ಅದೆಷ್ಟೋ ಜ್ಯೋತಿಗಳದಾರ, ಇವತ್ತು ಅದಾರ. ಎಲ್ಲರ ಮನೆಗೆ, ಎಷ್ಟೋ ಜನರ ಮನೆಗೆ ಜ್ಯೋತಿ ಆದ ನಾನು. ನನ್ನ ಜೀವನ ಕತ್ತಲಾಗಿ ಹೋಯಿತು. ನನ್ನವರೇ ನನ್ನನ್ನು ಕತ್ತಲಕ್ಕೆ ನೂಕಿಬಿಟ್ರು. ನನ್ನ ದುಡಿತಕ್ಕೆ ಯಾವುದೇ ಬೆಲೆ ಸಿಗಲಿಲ್ಲ. ಯಾವುದೇ ಬೆಲೆ ಸಿಗಲಿಲ್ಲ. ಯಾವ ಬೆಲೆನೂ ಸಿಗಲಿಲ್ಲ. ಜ್ಯೋತಿ, ಈ ಜ್ಯೋತಿ ಕತ್ತಲಲ್ಲಿ ಮರೆಯಾಯಿತು. ಜ್ಯೋತಿ ಆರಿ ಹೋದ್ಲು.